ಹಲೋ ಫ್ರೆಂಡ್ಸ್, ನಮ್ಮ ಈ ಸ್ಮಾರ್ಟ್ ಪ್ಲಸ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಸ್ಗೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ, ಇವತ್ತಿನ ಟಾಪಿಕ್ ಏನಂತಂದರೆ ಈ ಟ್ರೂವ್ಯೂ ಕಂಪನಿಯಲ್ಲಿ ಡ್ಯಾಶ್ ಕ್ಯಾಮ್ರಾನ ಲಾಂಚ್ ಮಾಡಿದರೆ ಆ ಡ್ಯಾಶ್ ಕ್ಯಾಮ್ರಾದ ಫೀಚರ್ಸ್ ಮತ್ತು ಹೇಗೆ ಟ್ರೂವ್ಯೂ ಅಲ್ಲಿ ಎರಡು ವೇರಿಯಂಟ್ ಬಿಟ್ಟಿದ್ದಾರೆ. ಒಂದು ಜಿ ಸೆನ್ಸರ್ ವೇರಿಯಂಟ್ ಮತ್ತು ಇನ್ನೊಂದು ವಿತ್ GPS ಡ್ಯಾಶ್ ಕ್ಯಾಮ್ರಾ. ಈಗ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ಟ್ರೂವ್ಯೂ ಡ್ಯಾಶ್ ಕ್ಯಾಮ್ರಾ. ಇದು ಒಂದು ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರ್ ನಾವು ಗ್ಲಾಸ್ಗೆ ಅಟ್ಯಾಚ್ ಮಾಡ್ಕೊಂಡು ನಮಗೆ ಕ್ಯಾಮ್ರಾ ಯಾವ ಕಡೆ ಬೇಕು ಆ ಕಡೆ ರೊಟೇಟ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಸ್ಲಾಟ್ಸ್ ಇದೆ, ಪವರ್ ಆನ್ ಮಾಡೋ ಸ್ಲಾಟ್ಸ್ ಇದೆ, ಮತ್ತು ಮೆಮೊರಿ ಕಾರ್ಡ್ ಹೇಗೆ ಹಾಕಬೇಕು ಮತ್ತು ಚಾರ್ಜಿಂಗ್ ಕೇಬಲ್ ಎಲ್ಲಿ ಕನೆಕ್ಟ್ ಮಾಡಬೇಕು ಅನ್ನೋದು ಆಪ್ಷನ್ಸ್ ಇದೆ. ಸೊ ಇವರು ಅರೌಂಡ್ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ ಮತ್ತು ಒಂದು 3 ಮೀಟರ್ USB ಕೇಬಲ್ ಕೊಟ್ಟಿದ್ದಾರೆ ಕ್ಯಾಮ್ರಾಗೆ ಪವರ್ ಆಗೋಕ್ಕೆ. ಇದು ಸೇಮ್ ಜಿ ಸೆನ್ಸರ್ ಮತ್ತು GPS ಡ್ಯಾಶ್ ಕ್ಯಾಮ್ರಾ ಎರಡು ಮಾಡೆಲಲ್ಲೂ ಸೇಮ್ ಪ್ರಾಡಕ್ಟ್ನ ವಿತಿನ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸಿಂಪಲ್ ಆಗಿ ಯೂಸರ್ ಫ್ರೆಂಡ್ಲಿ ಇದೆ ಮತ್ತು ಯೂಸರ್ ಇನ್ಸ್ಟಾಲೇಷನ್ ಕೂಡ ತುಂಬ ಈಸಿಯಾಗಿ ತಾವೇ ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬೋದು. ಈ ಪ್ರಾಡಕ್ಟ್ದು ಮಾಡೆಲ್ ನಂಬರ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ. ಪ್ಲೀಸ್ ಎಲ್ಲ ಡಿಸ್ಕ್ರಿಪ್ಷನ್ಸ್ಗೆ ಹೋಗಿ ಆ ಪ್ರಾಡಕ್ಟ್ ಡೀಟೇಲ್ಸ್ಗಳನ್ನೆಲ್ಲ ಚೆಕ್ ಮಾಡ್ಕೋಬೋದು. ಇದು ನೋಡಿ, ಇದು ಜಿ ಸೆನ್ಸರು ಡ್ಯಾಶ್ ಕ್ಯಾಮ್ರಾ ಆ್ಯಂಡ್ ಇದು ಆಸ್ ಇಟ್ ಈಸ್ ಪ್ರಾಡಕ್ಟ್ ಸ್ಟ್ರಕ್ಚರು ಮತ್ತು ಅದರ ಆಪರೇಷನ್ಸ್ ಎಲ್ಲ ಸೇಮ್ ಆಸ್ ಎ GPS ಡ್ಯಾಶ್ ಕ್ಯಾಮ್ರಾ ಥರನೇ ಇದೆ. ಬನ್ನಿ ಫ್ರೆಂಡ್ಸ್, ಈಗ ಡ್ಯಾಶ್ ಕ್ಯಾಮ್ರಾನ ಹೇಗೆ ಇನ್ಸ್ಟಾಲೇಷನ್ ಮಾಡೋದನ್ನ ಅಂತ ನಾವು ನೋಡೋಣ. ನಾವು ಇವತ್ತು ಹುಂಡಾಯಿ i10 ಕಾರ್ಗೆ ಈ ಜಿ ಸೆನ್ಸರ್ ಮತ್ತು GPS ಡ್ಯಾಶ್ ಬೋರ್ಡ್ನ ನಾವು ಇನ್ಸ್ಟಾಲೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲು ಈ ಕ್ಯಾಮ್ರಾ ನೋಡಿ, ಇದು ಟ್ರೂವ್ಯೂದು. ಈಗ ನಾನು ಏನು ಮಾಡ್ತೀನಿ ಅಂದರೆ ಮೆಮೊರಿ ಕಾರ್ಡು ಇಂಟರ್ನಲ್ ಸ್ಟೋರೇಜ್ ಆಗೋಕ್ಕೆ ನಾನು ಮೆಮೊರಿ ಕಾರ್ಡ್ನ ಈ ಡ್ಯಾಶ್ ಕ್ಯಾಮ್ರಾದೊಳಗಡೆ ಹಾಕ್ತಾ ಇದ್ದೀನಿ. ಇದು ನಾವು ಈ ಕಸ್ಟಮರ್ 64 GB ಮೆಮೊರಿ ಕಾರ್ಡ್ ಸಾಕು ಅಂತ ಹೇಳಿದ್ದಾರೆ. ಸೊ ನಾವು ಮೆಮೊರಿ ಕಾರ್ಡ್ ಹಾಕ್ತೀವಿ. ಈ ಕ್ಯಾಮ್ರಾದು ಈ ಮೆಮೊರಿ ಕಾರ್ಡ್ ಬಂದ್ಬಿಟ್ಟು ಅಲ್ಟ್ರಾ ಮೈಕ್ರೋ SD ಮೆಮೊರಿ ಕಾರ್ಡ್ ಅಂತ ಹೇಳ್ತಾರೆ. ಇದು ನಾರ್ಮಲ್ ಮೊಬೈಲ್ ಫೋನ್ ಹಾಕ್ತಾರಲ್ಲ ಆ ಥರ ಮೆಮೊರಿ ಕಾರ್ಡ್ ಅಲ್ಲ. ಇದು CCTV ಕ್ಯಾಮ್ರಾಗಳಿಗೆ, ಸೋಲಾರ್ ಕ್ಯಾಮ್ರಾಗಳಿಗೆ ಹಾಕ್ತಾರಲ್ಲ ಆ ಮೆಮೊರಿ ಕಾರ್ಡೇ ಹಾಕಬೇಕು. ಈ ನಾರ್ಮಲ್ ಮೆಮೊರಿ ಕಾರ್ಡ್ ಹಾಕಿದ್ರೆ ಏನಾಗುತ್ತೆ ಅಂದರೆ 1 ಡೇ 2 ಡೇಲೇ ಅದು ಮೆಮೊರಿ ಕಾರ್ಡು ಡೆಡ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಅಲ್ಟ್ರಾ ಮೈಕ್ರೋ SD ಮೆಮೊರಿ ಕಾರ್ಡೇ ಆಗಬೇಕು. ಈ ಮೆಮೊರಿ ಕಾರ್ಡ್ಗೆ ಅರೌಂಡ್ 5 years ಅಷ್ಟು ವ್ಯಾರಂಟಿ ಇರುತ್ತೆ. ಸೊ ಈ ನೀವು ನಾರ್ಮಲ್ ಮೆಮೊರಿ ಕಾರ್ಡ್ನ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ. ನೋಡಿ, ನಾನೀಗ ಈ ಮೆಮೊರಿ ಕಾರ್ಡ್ನ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿ ಅಲ್ಲಿ ಡ್ಯಾಶ್ ಕ್ಯಾಮ್ರಾದಲ್ಲಿ ಮೆಮೊರಿ ಕಾರ್ಡ್ ಹಾಕೋ TF ಸ್ಲಾಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿಗೆ ಕರೆಕ್ಟಾಗಿ ಈ ಮೆಮೊರಿ ಕಾರ್ಡ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಅದು ಕ್ಯಾಮ್ರಾದಲ್ಲಿ ಕೂತ್ಕೊಂಡು ನೋಡಿ ಫ್ರೆಂಡ್ಸ್, ಈಗ ಅಡಾಪ್ಟರ್ನ ನಾನು ಅಡಾಪ್ಟರ್ ಸ್ಲಾಟ್ಸ್ ಹಾಕ್ಬಿಟ್ಟು ಅಲ್ಲಿಂದ ಕ್ಯಾಮ್ರಾಗೆ ಕನೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಾನು ಅಡಾಪ್ಟರ್ ಸ್ಲಾಟಲ್ಲಿ ಹಾಕಿ ನಾನೀಗ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡಿದ ತಕ್ಷಣ ಕ್ಯಾಮ್ರಾದಲ್ಲಿ ವಾಯ್ಸ್ ಪ್ರಾಂಪ್ಟ್ ಮೆಸೇಜಸ್ ಬರುತ್ತೆ. ಸೊ ನಾನು ಇದನ್ನು ಮೊಬೈಲ್ ಅಪ್ಲಿಕೇಶನ್ಸ್ ಹಾಕ್ಕೊಂಡು ಅದನ್ನು ಕಾನ್ಫಿಗರ್ ಮಾಡ್ಕೊಂಡು ಡಿಪೆಂಡಿಂಗ್ ಆನ್ ಲೊಕೇಶನ್ಸ್ ಕ್ಯಾಮ್ರಾ ಹೇಗೆ ವ್ಯೂ ಆಗುತ್ತೆ ಅನ್ನೋದನ್ನ ನಾನು ನೋಡ್ಕೊಂಡು ಅದು ಕ್ಯಾಮ್ರಾನ ಕನೆಕ್ಷನ್ ಮಾಡ್ತಾ ಇದ್ದೀನಿ. ನಾವು ಇವರು ಕಸ್ಟಮರ್ ಬಂದು 2 ಕ್ಯಾಮ್ರಾನ ಹಾಕ್ಸ್ತಾ ಇದ್ದಾರೆ. ಒಂದು ಜಿ ಸೆನ್ಸರ್ ಕ್ಯಾಮ್ರಾನ ಬ್ಯಾಕ್ ಸೈಡ್ ಹಾಕ್ಸಿ, GPS ಕ್ಯಾಮ್ರಾನ GPS ಡ್ಯಾಶ್ ಬೋರ್ಡ್ ಕ್ಯಾಮ್ರಾನ ಫ್ರಂಟ್ ಸೈಡ್ ಹಾಕಿದ್ದಾರೆ. ಸೊ ನಾವು 2 ವೈರ್ ಕಾರ್ದು ಕ್ಯಾಬಿನೆಟ್ಗಳನ್ನು ರಿಮೂವ್ ಮಾಡಿ ನೀಟಾಗಿ ಆ ವೈರ್ ಕಾಣಿಸ್ದಂಗೆ ಒಳಗಡೆ ಸಾಲ್ಡರ್ ಎಲ್ಲ ಮಾಡಿ ಒಳಗಡೆ ನೀಟಾಗಿ ಇಟ್ಟಿದ್ದೀವಿ ಫ್ರೆಂಡ್ಸ್. ಈಗ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ನಾವು ಇದರಲ್ಲಿ ಟೈಮ್ ಇಂಟರ್ವಲ್ಸ್ 3 minutes, 1 minute, 2 minutes ಅಂತ ಅಂದ್ಬಿಟ್ಟು ನಮ್ಗೆ ಯಾವ ಥರ ಬೇಕೋ ಆ ಇಂಟರ್ವಲಲ್ಲಿ ನಾವು ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗೋ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾವು ಏನು ಮಾಡೋಣ ಅಂದರೆ ಟೆಸ್ಟ್ ರೈಡಿಂಗ್ ಹೋಗೋಣ ಫ್ರೆಂಡ್ಸ್. ಈಗ ಬನ್ನಿ ನನ್ನ ಜೊತೆ ಟೆಸ್ಟ್ ರೈಡ್ ಹೋಗೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ಟೆಸ್ಟ್ ರೈಡಿಂಗ್ ಹೋಗ್ತಾ ಇದ್ದೀವಿ. ನಾನು ಇದು ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀವಿ ಅಂದರೆ ನಾವು ಫಸ್ಟ್ GPS ಡ್ಯಾಶ್ ಕ್ಯಾಮ್ರಾನ ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರೋಂಗೆ ಇದು ಕಾರ್ ಮೂವಿಂಗ್ ಆಗ್ತೈತೆ. ನಮ್ಮ ಫ್ರಂಟ್ ಡ್ಯಾಶ್ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಟಿ ಬರುತ್ತೆ, 2 MP ಕ್ಯಾಮ್ರಾ ಇರುತ್ತೆ. ಇದು ನೋಡಿ ವೈಡ್ ಆ್ಯಂಗಲ್ ಆಗಿ ಬರ್ತಾ ಇದೆ. ನೋಡಿ ಈಗ
ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡನ್ನೂ ಅಪ್ಲಿಕೇಶನ್ಗೆ ಲಿಂಕ್ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ಇಂಟರ್ನೆಟ್ ಅವಶ್ಯಕತೆ ಇಲ್ಲ. ಇದರಲ್ಲೇ ಪರ್ಸನಲ್ ಹಾಟ್ಸ್ಪಾಟ್ ಆನ್ ಮಾಡ್ಕೋಬೇಕು. ಇದ್ರದ್ದು ವೈಫೈ ಕನೆಕ್ಟ್ ಮಾಡಿಕೊಂಡ್ರೆ ಇದು ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು GPS ಡ್ಯಾಶ್ ಕ್ಯಾಮ್ರಾ. ಇಲ್ಲಿ ಕಾರು ಮೂವಿಂಗ್ ಆಗ್ತಾಗೆ ಈ GPS ಅಲ್ಲಿ ನೀವು ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದ್ದೀರಾ ಮತ್ತು ಯಾವ ಪಾಯಿಂಟ್ ತನಕ ನೀವು ಎಂಡಿಂಗ್ ಮಾಡ್ತಿದ್ದೀರಾ, ಯಾವ ಟೈಮಲ್ಲಿ ಹೋಗ್ತಾ ಇದ್ದೀರಾ ಮತ್ತು ಯಾವ ಸ್ಪೀಡಲ್ಲಿ ಹೋಗ್ತಿದೆ ಅನ್ನೋದು ಎಲ್ಲ ಪರ್ಟಿಕ್ಯುಲರ್ ಆಗಿ 1 by 1 ಅದು ಇನ್ಫಾರ್ಮೇಷನ್ ಕೊಡುತ್ತೆ. ಇದೇನು ಮಾಡುತ್ತೆ ಅಂತ, ಅದು ನೀವು ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಇಂಟರ್ನಲ್ ಮೆಮೊರಿಲಿ ಇದು ಸ್ಟೋರ್ ಮಾಡ್ತಾ ಹೋಗುತ್ತೆ. ಬಟ್ ಇದೇನೋ ಅಂತ 3 minutes ಆಫ್ ಟೈಮ್ ಸ್ಲಾಟ್ಸ್ ಆಗಿ ಫ್ರೀ ಸ್ಟೋರೇಜ್ ಮಾಡ್ತಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡಿ, ಅದು ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಾರ್ದು ಇದು ಮೇಲ್ಗಡೆ ಇರೋದು ಡ್ಯಾಶ್ ಕ್ಯಾಮ್ರಾ ವಿಡಿಯೋಸ್ ಮತ್ತು ಅದ್ರ ಕೆಳಗಡೆ ಬರ್ತಾ ಇರೋದು GPS. ಇದು GPS ಹೇಗೆ ಕಾರ್ ಮೂವಿಂಗ್ ಆಗ್ತೈತೆ ಅದೇ ರೀತಿ GPS ಕೂಡ ಮೂವಿಂಗ್ ಆಗ್ತಾ ಹೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಬ್ಯಾಕ್ ಸೈಡ್ ಕ್ಯಾಮ್ರಾ ಡ್ಯಾಶ್ ಕ್ಯಾಮ್ರಾ ಇದೆಯಲ್ಲ ಅದ್ರದ್ದು. ಈ ಕ್ಯಾಮ್ರಾದಲ್ಲಿ ಅಂದರೆ ಯಾವಾಗ ಆಕ್ಸಿಲೇಟರ್ ಸಡನ್ ವೇರಿಯೇಷನ್ ಆಗುತ್ತೆ, ಸೆನ್ಸರ್ ಆಕ್ಟಿವೇಟ್ ಆಗುತ್ತೆ, ಮತ್ತು ಏನಾದರೂ ಕಾರ್ ಡ್ಯಾಮೇಜ್ ಆದಾಗ ಇಲ್ಲ ಆಕ್ಸಿಡೆಂಟ್ ಆದಾಗ ಇದು ಪರ್ಟಿಕ್ಯುಲರ್ ಆಗಿ ಸಡನ್ ಆಗಿ ಇದು ವಿಡಿಯೋ 10 seconds or 30 seconds ವಿಡಿಯೋ ಅದು ಸೇವ್ ಮಾಡಿಕೊಳ್ಳುತ್ತೆ. ಇಲ್ಲಿ ನೋಡಿ, ಇದು ಪ್ಲೇಬ್ಯಾಕ್. ಇದು ನಾನು ವಿಡಿಯೋ ಹೇಗೆ ಸ್ಟೋರೇಜ್ ಆಗಿದೆ ಅದ್ರದ್ದು ಹಿಂದ್ಗಡೆದು ನಾನು ಪ್ಲೇಬ್ಯಾಕ್ ಮಾಡ್ತಾ ಇದ್ದೀನಿ. ಇದು ನೋಡಿ, ನಿಮಗೆ ಈ ಟ್ರೂವ್ಯೂ ಡ್ಯಾಶ್ ಕ್ಯಾಮ್ರಾ ಏನಾದರೂ ಬೇಕಿದ್ದರೆ ನಮ್ಮ ಸ್ಮಾರ್ಟ್ ಪ್ಲಸ್ ಟೆಕ್ನಾಲಜಿಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್